ಒಳಗ. ಅಪ್ಪ ಬರ್ರಿ, ಇದ ನೋಡ್ರಿ ಗೆಸ್ಟ್ ರೂಮು, ಬರ್ರಿ ಒಳ ಬರ್ರಿ. ಭಾರಿ ಕಟ್ಸೇನ್ ಬಿಡವ ನಿಮ್ಮ ಮಾವ ಮನಿನ. ಹೋದಾರಿಗೆ ಬಂದಾರಿಗೆ ಅನ್ನೋದಕ್ಕನ ಇಷ್ಟು ದೊಡ್ಡ ರೂಮ್ ಕಟ್ಸ್ಯಾರ. ಇನ್ನು ನಿಂದು ನಿನ್ನ ಗಂಡನ ರೂಮು ಎಷ್ಟು ದೊಡ್ಡದಿತ್ತವ ತಂಗಿ? ಅಯ್ಯ ಅಪ್ಪ, ಏನು ಉಪಯೋಗಿಲ್ಲ. ಇವ್ರ ಮನ್ಯಾಗ ಬರೀ ರೂಮ್ಗಳಷ್ಟ ದೊಡ್ಡ ದೊಡ್ಡದವು. ಒಬ್ರು ಮನಸ್ಸು ದೊಡ್ಡದಿಲ್ಲ. ಎಲ್ಲಾರ್ದು ಸಣ್ಣ ಬುದ್ಧಿನ, ಎಲ್ಲಾರು ಸಣ್ಣತನ ಇರಾರ ಅದಾರ. ಸುಮ್ಮನೆ ತೋರ್ಕಿಗಷ್ಟ ಮನಿ ಒಂದು ದೊಡ್ಡದೈತಂತಂದು. ಅಯ್ಯಯ್ಯ ನಿಂತಾರ ಅಲ್ರಿ, ಮುಂದ್ಕಾರ ಹಿಂದ್ಕಾರ ಹೋರಿ ಒಂಚೂರು. ಏನು ಹಂಗ ಗ್ವಾಡ್ ನಿಂತ ನಿಂತು ಬಿಟ್ರಲ್ಲ, ಅಲ್ಲೇನಾರ ಮ್ಯಾಗ ಕಾಗಿ ಮೊಟ್ಟಿಡಕತ್ತ ಏನು? ನಮ್ಮ ಅತ್ತೇನ್ರ ಕುಣಿಯಕತ್ತಾಳ ಅಲ್ಲಿ? ಹೂಲೆ, ನಮ್ಮ ಅತ್ತಿಡಕತ್ತಾಳಲ್ಲಿ ಮೊಟ್ಟಿನ. ಅಪ್ಪ, ನೀನು ಅವನ ಕಾಲೆಳೆದು ಇನ್ನೂ ಬಿಟ್ಟಿಲ್ಲ ನೋಡು. ಬೇಕಾಗಿತ್ತಂದೆ ಯವ್ವ ನಿನಗೆ ಅಂದ ಅನಿಸ್ಗಳ ಚಂದಗಳ ಅಂತಂದು. ನಿಂಗೆ ಗೊತ್ತೈತಿ, ಅಪ್ಪನ ಜೊತೆಗೆ ಮಾತಾಡಿ ನಿನಗೆಲ್ಲಕ್ಕೆ ಆಗಂಗಿಲ್ಲ. ಯವ್ವ ರಾಧಾ, ಹಂಗೇನ್ರ ನಿಂದಿವ ಮತ್ತಕ್ಕಿಗೇನ್ರ ಸಿಟ್ಟು ಬಂತಂದ್ರ ಒಮ್ಮೇನ್ರ ಹಳೆ ಟೇಪ್ ರಿಕಾರ್ಡ್ ಆನ್ ಆತಂದ್ರ ಅದು ಮತ್ತ ಇಲ್ಲಡಿಲ್ಲೇ ಬಂದಾಗ ಅದು ಹಿಸ್ಟ್ರಿ ಒಳಗ ಇಲ್ಲ. ಯಾಕೆ ಬೇಕಯ್ಯವ್ವ? ಬೇಡ, ಮೊದ್ಲ ನಾನು ಕಂಡಾರೂರಾಗದೀನಿ. ನಮ್ಮ ಊರಾಗಿದ್ರ ಧೈರ್ಯನ ಬೇರೆ ಬೇ ತಂಗಿ. ಯಾಕೆ ಬೇಕು? ಬ್ಯಾಬಿಡು. ಇಂಥವನ್ನ ಕ್ಷಣರದಾರ. ನೋಡು ಹೆಂಗ್ ಮಾತಾಡ್ತಾರ ನೋಡು. ಇಂಥವು ನನಗೆ ಮಾತಾಡಂದ್ರೆ ಮಾತಾಡ್ತಾರ. ಬೇರೆಯವ್ರಿಗೆ ಯಾರ್ಯಾರ ಏನ್ರ ಒಂಚೂರು ಮಾತಾಡ್ರಿ ಅಂದ್ರ ಬಾಯಾಗ ಹಲ್ಲಿಟ್ಕೊಂಡು ಸುಮ್ಮಿರ್ತಾರ. ನಿಮ್ಮಪ್ಪ ನನಗೆ ಅನ್ನಕ್ ಬರ್ತಾರ ಇಲ್ಲಿ. ಅಯ್ಯ ರಾಧವ, ಯಾರೋ ಬಟ್ಟೆದವಲ್ಲ ತಂಗಿ ಕಪಾಟ್ನ್ಯಾಗ. ಅಯ್ಯೋ ಅಪ್ಪ, ಅವು ಎಲ್ಲ ಗೆಸ್ಟ್ ಬಂದವ್ರಿಗೆ ಇಲ್ಲಿ ಏನು ಉಳ್ಕೊಂತಾರಲ್ಲ ಈ ರೂಮ್ನಾಗ, ಅವರಿಗೆ ಹಾಕೊಳಕಂತೀರ ಬಟ್ಟಿ. ನೀನು ಬೇಕಂದ್ರೆ ನೀನು ಜುಬಾ ಪೈಜಾಮ್ ಬಿಟ್ಟು ಅವು ಅದಾವಲ್ಲ ಅವು ನೈಟ್ ಡ್ರೆಸ್ ಅವ್ನು ಹಾಕೋಬಹುದು. ಯಾಕ ಸೂಟು ಬುಟ್ಟು ಹಾಕ್ಸಿಬಿಡೆಯವ. ಸೂಟು ಬುಟ್ಟು ಹಾಕಿ ನಿಮ್ಮಪ್ಪ ಮಕ್ಕಳಿ ಹೆಂಗೂ ಮೆತ್ತಗ ಹೂ ನಿಂತ ಹಾಸ್ಕೈತ್ಯಾ? ಇನ್ನೇನೈತೆ? ಏ ತೆಗಿ ತೆಗಿಯ ಹಳೆ ಮೂಳ, ನಿಮ್ಗೆ ಎದಕ್ ಬೇಕಂತೀನಿ ನಾನು. ಹೊಟ್ಟಿ ಕಿಚ್ ಬೇರದವ ನಿಮ್ಮವ್ಗ, ಹೊಟ್ಟಿ ಕಿಚ್ಚ. ನಾನು ಎಲ್ಲಿ ಆಕಿ ಮುಂದೆ ಚಂದ ಕಂಡು ಬಿಡ್ತೀನಿ ಅಂತೇಳಿ ಹೊಟ್ಟಿ ಕಿಚ್ಚಕಿಗೆ. ರಾಧಾ ಬಿಡ, ಅವ್ರದ ನಿಮ್ಮಪ್ಪಂದು 3 ಹೊತ್ತು ಇದ ತಮಾಸಿನ. ಅವ್ರಿಗೇನೇನು ಒಂಚೂರು ಬಾಳೆದಿಲ್ಲ, ಬಗ್ಸಿದಿಲ್ಲ. ಇದನ್ನ ಎಬ್ಸಿದ್ರು ಅಂದ್ರೆ ಮುಗಿದೋತು. ಬಾಯಿಲಿ ಕುಂದ್ರ, ಬಾಯಿಲಿ. ಯವ್ವಾ ನಾ ಕುಂದಿರ್ತೀನಿ, ನೀ ಕುಂದಿರ್ಬೇ. ನಾನು ಎಷ್ಟಾಗೊಂಡು ಮಾತಾಡ್ಬೇಕು ಗೊತ್ತಾ ನಿನ್ನ ಜೊತೆಗೆ. ಈಕಿ ರಮಣಿ ಹೆಂಗದಾಳ? ಆರಾಮದಾಳನ? ಮಂಜು, ರಾಜು ಎಲ್ಲರೂ ಆರಾಮದಾರ? ಯವ್ವ ಎಲ್ಲರೂ ಆರಾಮದಾರ. ತೆಗಿ ಆ ಬಸ್ನ್ಯಾಗ ಯವ್ವ ಕಾಲು ಗುಡ್ರಿಸಿ ಗುತ್ಕೊಂಡು ಎಂತ ನೋವಾಗ್ಯವು. ತಡಿ ಒಂದೀಟ್ ಹತ್ತಿ ಕುಂದಿರ್ತೀನಿ ಇದ್ರ ಮ್ಯಾಗ. ಯವ್ವ ಎಂತ ಒಳಗೋಕ್ಕವ ಅದವ ಇದು? ಇಲ್ಲ ಅಲ್ಬೇವ್ವ, ಏನಾಗದಲ್ಲ, ಮೆಲ್ಕ ಹತ್ತಿ ಕುಂದ್ರ. ಯವ್ವ ಕರಿನ ಹತ್ತಿಗೆತವ ಯವ್ವ ಹಾಸ್ಕಿ. ಇದು ಈಗ ನೀವು ಉಪಯೋಗ ಮಾಡ್ಕೊಂಡು ತೊಕ್ಕಿರಲ್ಲ ದಿನ ಉಪಯೋಗ ಮಾಡ್ಕೊಂಡು ಹೋದಂಗೆಲ್ಲ ಇದು ನಮ್ಮ ಒಕ್ಕ ಅಲ್ಲಿ ತೆಲುಗುಂಬು ಕಲ್ಲು ಬೆಂಜ್ರಿ ಹಂಗೇನು ರಕ್ಕವ ನೀವು? ಏನು ಹಿಂಗೆ ಇರ್ತಾವ ಇವು? ಹ್ಞೂ ಯವ್ವ, ಇವು ಹಿಂಗೆ ಇರ್ತಾವು. ಇವು ಏನೇನೋ ಆಗೋದಿಲ್ಲ ನೋಡು. ಈಗ ನೀ ಕುಂತಿಯಲ್ಲ ಕೆಳಗೆ ಹೋಗುತ್ತಾ, ಮತ್ತು ನೀ ಎದ್ದಂದ್ರೆ ತನ್ನಷ್ಟಕ್ಕೆ ತಾನ ಮ್ಯಾಕ್ ಬಂದು ಸರಿ ಹೋಗ್ತೈತಿ ನೋಡು. ಅಂತದೈತ ಯವ್ವ ರಾಧವ, ಕಾಲ ಅಂತದೈತಿ. ಒಂದು ಬಟನ್ ಹಾಕಿದ್ರ ಮ್ಯಾಗ ಹೋಕ್ಕವು ನೀರ, ಒಂದು ಬಟನ್ ಹಾಕಿದ್ರ ಕೆಳ ಬರ್ತಾವು. ಈಗೇನು ಎಲ್ಲ ಬಟನ್ನಿನ ಜೀವನ, ಬಟನ್ ಮ್ಯಾಗ ನಿಂತು ಬಿಟ್ಟೈತಿ ಜೀವನ. ಇದಕ್ಕೂ ಏನು ಬಟನ್ ಗಿಟನ್ ಐತನ? ಇಲ್ಲಪ್ಪ, ಬಟನ್ ಗಿಟನ್ ಏನಿಲ್ಲ, ಅದಷ್ಟಕ್ಕದ ಸರಿ ಹೋಗ್ತೈತಿ. ನಾವು ಕುಂತು ಎದ್ದೇಳ್ತೀವಲ್ಲ, ನಮ್ದು ವಜ್ಜೆ ಇತ್ತಂದ್ರೆ ಬುಡಕತ್ತ ಹೋಗತ್ತಾ, ನಾವು ಎದ್ದು ಕೂಡಲೇ ತನ್ನಷ್ಟಕ್ಕೆ ತಾನ ಸರಿ ಆಗತ್ತ. ಏನು ಹಂಗ ವಿಚಾರ ಮಾಡೋದು ನೋಡು. ತಗೊಂಡೋಗಿ ಒಂದು ನಾಳೆ ಮುಂಜಾನೆ ಮನಿ ತುಂಬ ಇಂಥ ಒಂದು 108 ಹಾಸಿಗೆ ಹಾಕಿಬಿಡ್ತಾನ ನನ್ನಂಗೆ ಮಾತಾಡ್ತಾರೆ ನಿಮ್ಮಪ್ಪ. ಅದೇನು ಹಚ್ಚಿ ಬಿಡ್ಬಿಡ. ನಾಳೆ ಸತ್ರ ನಾವೇನು ಇದನ್ನೆಲ್ಲ ಹೊತ್ಕೊಂಡು ಹೋಗ್ತೀವಿ. ಎಲ್ಲರೂ ಹೋಗೋದು 6 ಅಡಿ 3 ಅಡಿ ಜಾಗಕ್ಕೆ. ಈಗ ಅದ 6 ಅಡಿ 3 ಅಡಿ ಜಾಗ ಇಲ್ಲ ಅಂತಂದು ತೊಗೊಂಡು ಕರೆಂಟ್ನಾಗ ಹೋಗಿ ಸುಡ್ತಾರೆ. ಈಗ ಅಂಥದ್ದೈತಿದ ಜೀವನ. ಅಂಥದ್ರಾಗ ಏನು ಮಾಡೋದು? ಎಂಥ ಮೆತ್ತನ ಹಾಸಿಗಿದ್ರು ನಾಳೆ ಸತ್ತಾಗ ಮಣ್ಣಾಗ ಹೋಗ್ಬೇಕು ನಾವು. ಅದು ಬಿಡು, ಬಾಯಿಲಿ ಕುಂದ್ರ, ಬಾಯಿಲಿ. ಮಗಳ ರಾಧಾ ಹೆಂಗದೀವ? ನಿನ್ನ ಗಂಡ ಹೆಂಗೆ ನೋಡ್ಕೊತಾನ? ನನಗೆ ಗೊತ್ತಾಯ್ತು ನಿಮ್ಮ ಅತ್ತೆಂತರೂ ನಿನ್ನನ್ನು ನೆಳು ಸೇರಲ್ಲ ಅಂಥೇಳಿ. ಹ್ಞೂ ಬೇವ, ಆಕಿ ನಮ್ಮ ಅತ್ತೆಂತರೂ ಮೊದಲಿಂದನೂ ಹಿಂಗೆ ಅದಳ. ಆಕಿ ಈಗಲೂ ನನ್ನನ್ನು ಓಡಿಸಿ ಮಗ್ಗ ಇನ್ನೊಂದು ಮದುವೆ ಮಾಡೇ ತೀರ್ಬೇಕಂತಂದು ಪಣ ತೊಟ್ಟಳ. ಆಕಿ ಜೊತೆಗೆ ಆಕಿ ಅನ್ನಕ್ಕೆ ಆಕಿ ಮಗಳು, ಮತ್ತು ಆಕಿ ದೊಡ್ಡ ಸೊಸಿ ಸಾಕು. ಹೆಂಗೆ ಮಾಡಿ ಪಿನ್ನಿಡ್ಲಿ, ಹೆಂಗೆ ಮಾಡಿ ಪಿಂಡ್ಲಿಡ್ಲಿ, ನನಗೊಂದು ಏನಾರ ಬೈಸಕ್ಕೆ ಕಾಯ್ತಿರ್ತಾರೆ ನನ್ನ ಗಂಡನ ಹತ್ರ, ನಮ್ಮ ಮಾವನ ಹತ್ರ. ನನಗಂಕರು ಸಾಕಾಗೋಗೈತೆ ನಮ್ಮ ಅತ್ತಿ ಕಾಲಾಗ. ನೋಡ್ರಾದ,
ದೊಡ್ಡರು ಒಂದು ಮಾತು ಅಂತಾರ ಒಂದು ಮಾತು ಬೈತಾರ. ಅದಕ್ಕೆ ನೀನು ಸಣ್ಣಕ್ಕಾಗಿ ಹ್ಞೂ ಅಂತಂದು ಅನುಸರಿಸ್ಕೊಂಡು ಹೋಗಕ್ಕೆ ಕಲಿಬೇಕು. ಅದ್ರಾಗ ದೊಡ್ಡ ಮಂತಂದರ್ ಅದಾರ, ವಜನ್ದಾರ್ ಅದಾರ ಅವರು. ಈಗ ನಾವು ಏನು ಮಾಡಕ್ಕೆ ಬರಂಗಿಲ್ಲ. ಅವರು ಹಂಗಿರ್ತಾರಲ್ಲ ಅವ್ರಿಗೆ ಅಂತರ್ಗೆ ಅಂತಾರ ಆದ್ರನ ಸರಿ ಹೋಗುತ್ತೆ. ಮತ್ತು ಈಗ ನಾನಾರ ಏನು ಮಾಡೋಕ್ಕಾಗಲ್ಲ, ನೀನಾರ ಏನು ಮಾಡೋಕ್ಕಾಗಲ್ಲವ. ಅವ್ರ ಅಂತರ್ ಬುದ್ಧಿ ತೆಗಿಯಕ್ಕೆ ನಾವೇನೂ ಆಗಂಗಿಲ್ಲ. ನೀನ ಚಂದಾಗ ಅನುಸರಿಸ್ಕೊಂಡು ಹೋಗು. ದೊಡ್ಡರು ಒಂದು ಮಾತಂದ್ರಂದ್ರ ಸುಮ್ಮನೆ ಹ್ಞೂ ಅಂತ ಹೇಳಿ ತಗ್ಗಿ ಬಗ್ಗಿ ನಡೆದು ಹೋಗೋದು ಕಲಿ. ಏನು ಅದನ್ನ ದೊಡ್ಡರಗಲಿ ಮಾಡ್ಬಿಡ. ನಿಮ್ಮ ಮಾವರು ನೋಡು ಎಷ್ಟು ಒಳ್ಳೆಯರ್ದಾರ. ಆ ಮನುಷ್ಯ ಭಾರಿ ತೂಗ್ದದ ಅಂದ್ಬಿಡ. ಆ ಯಮ್ಮನೂ ಪರವಾಗಿಲ್ಲ, ಮತ್ತೊಂದಿಟ್ಟು ಐತಿ ಬಾಯಿ ಐತಿ ಇರ್ವಲ್ದಕ್ಕ. ಆದ್ರೆ ನಿನ್ನ ಗಂಡ ಮಾತ್ರ ಮೂಕು ಬಸವಣ್ಣ ನೋಡು. ನೀ ಹೇಳಿದ್ದಕ್ಕೂ ಹ್ಞೂ ಅಂತಾನ, ಅವ್ರವು ಹೇಳಿದ್ದಕ್ಕೂ ಹ್ಞೂ ಅಂತಾನ. ಅದೇನಾರ ಯಾಕೆ ಇರ್ವಲ್ದಕ್ಕವಾ, ಮದುವೆ ಅಂಕುರ ಆಗಿದ್ದಿ. ಚಂದಾಗ ಬಾಳೆ ಮಾಡ್ಕೊಂಡು ಹೋಗಿ ನನ್ನ ಮಗಳ. ನೋಡ್ರದ, ನಾನಾದರೂ ಒಂದ ಮಾತು ಹೇಳಕ್ಕೆ, ನಿನ್ನ ಗಂಡನ ಜೊತೆ ಪೇಚ ಬೇಡ. ನಿಮ್ಮ ಅತ್ತಿ ಮಾವ ಏನ ಹೇಳಿದ್ರು ಹ್ಞೂ ಅಂತೇಳಿ ಹೋಗು. ಈಗ ನಿನ್ನ ಗಂಡನ ತಂಗಿ ಇದ್ದಾಳಲ್ಲ, ಆಕೆ ಏನಂದ್ರು ಹ್ಞೂ ಅನ್ನು. ನಿನ್ನ ಗಂಡ ನನ್ನ ನಿಂತು ಏನಂದ್ರು ಹ್ಞೂ ಅನ್ನು. ನೋಡವ್ವ, ನೀವು ನೆಗೆಂಡು ಮಕ್ಕಳು ಸ್ವಂತ ಅಕ್ಕ ತಂಗಿ ಇದ್ದಂಗೆ ಇರ್ಬೇಕು. ಒಂದು ಮಾತು ಅಂತಾರ ಅನಿಸಿಗೆ, ನಿಂದು ಏನು ಹೋಗುದಿಲ್ಲವ. ಈಗ ನೋಡು ಅಂದ್ರಂದ್ರೆ ನೀನು ಏನು ಹತ್ತತ್ತನ, ಮನ್ಸಿಗೆ ಹತ್ತತ್ತ, ದೇಹಕ್ಕೆ ಹತ್ತತ್ತ? ಇಲ್ಲ, ಎದಕ್ಕೂ ಹತ್ತದಿಲ್ಲ. ಕಿವಿ ಮ್ಯಾಗ ಆಟ ಬೂತೈತಿ. ನೀ ಎಲ್ಲಿವರೆಗೂ ಕಿವಿ ಮ್ಯಾಗ ಬಿದ್ದಿದ್ದನ್ನ ತಲೆವರೆಗೂ ತಗೋತಿದ್ದಿ, ಅಲ್ಲಿವರೆಗೂ ಯಾರು ಏನು ಮಾಡೋಕ್ಕಾಗಲ್ಲ. ಅವನ್ನೆಲ್ಲ ಏನು ಮಾಡ್ಬೇಕು, ಮುಕ್ಳಿಗಿಂದಲ ಗಾಳಿ ಮಾಡಿಬಿಡ್ಬೇಕು. ಅದಕ್ಕೆ ಬೆಲೆ ಇಡಬಾರ್ದು. ಏನು ಅಲ್ಲಿ ಬೇಯವ್ವ, ನಾನು ನೀ ಹೇಳಿ ಅಂತನ ಏನು ಹೇಳಿದ್ರು ಹೂರಿ ಹತ್ತಿಯಾರ ಆತ್ರಿ ಹತ್ತಿಯಾರ ಅಂತೀನಿ. ಆದ್ರೆ ನಮ್ಮ ಮತ್ತೆ ಡಬಲ್ ಗೇಮ್ ಮಾಡ್ತಾಳ್ವೇ. ನನ್ನ ಹತ್ರ ಒಂಥರ ಇರ್ತಾಳ, ನನ್ನ ಗಂಡನ ಹತ್ರ ಒಂಥರ ಇರ್ತಾಳ. ಅಲ್ಲಿ ನಮ್ಮ ಮಾವನ ಹತ್ರ ಹೋಗಿ ತಡಿ ಯಾರ ಬಂದರು. ಅಕ್ಕರ ಬರ್ರಿ ಬರ್ರಿ. ನನ್ನ ಮನೆ ಐತಿ, ನಾನು ಎಲ್ಲಿ ಬೇಕಾದ್ರೂ ಓಡಾಡ್ತೀನಿ ಇವ್ರೆ. ಏನಿಲ್ಲ, ನಾನು ಯಾಕೆ ಇಲ್ಲಿಗೆ ಬಂದೆ ಅಂದ್ರೆ ರಾಧಾ ನಿಮ್ಮ ಮಾವ ಹೇಳಕತ್ತಿದ್ರು ನಿಮ್ಮ ಅವ್ಗ ನಿಮ್ಮ ಅಪ್ಪಗ ತಿಂಡಿ ಹಾಕ್ಕೊಡ್ಬೇಕಂತ. ಬಾ ತಿಂಡಿ ತೊಗೊಂಬರುವಂತೆ ಅಂತ. ಅಲ್ಲಿ ನಿಮ್ಮ ಮಾವ ನನ್ನನ್ನು ನಿಲ್ಲಿಸ್ಕೊಡ್ತಾ ಇಲ್ಲ, ಕೂರ್ಸ್ಕೊಡ್ತಾ ಇಲ್ಲ, ಹಂಗೆ ಮಾತಾಡಕತ್ತಾರ. ಲಘು ಲಘು ಬಂದು ನಾಷ್ಟ ಹಾಕೊಂಬಂದು ಕೊಡು. ಅಕ್ಕರ ಏನು ಬೇಡ ಅಲ್ರಿ, ನಡಿತೈತಿ. ಯಾಕೆ ಅಷ್ಟೊಂದು ತ್ರಾಸ ತಗೋತೀರಿ? ನಾವು ಜಳಕ ಮಾಡ್ದ ಊಟ ನಾಷ್ಟ ಏನು ಮಾಡಂಗಿಲ್ರಿ. ಯಾಕಂದ್ರೆ ಶ್ರಾವಣ ಮಾಸ ಐತಲ್ರಿ, ನಾವು ಶ್ರಾವಣದಾಗ ಬಾಯಿಗೆ ನೀರು ಹಾಕಲ್ರಿ. ಹಂಗೆ ನೋಡಿದ್ರೆ ಮತ್ತು ಇವರು ನಮ್ಮ ಮನೆಯವರು ಅಂದ್ರಂತಂದು ಒಂದಿಟ್ಟು ಚಹಾ ಕುಡ್ದೀನಿ ರೀ. ಇಲ್ರಿ, ತಿನ್ನೋದೆಲ್ಲ ಬ್ಯಾಡ್ರಿ, ಶ್ರಾವಣ ಮಾಸ ಒಂದು ಐತಿ, ಜಾಕ ಮಾಡೇ ತಿಂತೀನಿ ಅಕ್ಕಾರ. ಅಯ್ಯೋ ಗಾಡ್, ನಿಜವಾಗ್ಲೂ ನಿಜವಾಗ್ಲೂ ಈಗಲೂ ಈ ಕಾಲದಲ್ಲೂ ಅದನ್ನೆಲ್ಲ ನಡೆಸ್ತೀರ ನೀವು? ಅದ ಚೀಪ್ ಮೆಂಟಾಲಿಟಿ. ಬಿಡಿ ಬಿಡಿ. ನೋಡಿ, ಬಂದು ಮೊದಲು ತಿಂಡಿ ತಿನ್ನಿ. ಯಾಕಂದ್ರೆ ನಮ್ಮ ಥರ ಶ್ರೀಮಂತರ ಮನೆಯೊಳಗೆ ಬೆಳ್ಳಿ ತಟ್ಟೆ ಒಳಗೆ ನಿಮ್ಗೆ ಇನ್ಯಾವತ್ತೂ ಸಿಗಲ್ಲ ಈ ಥರ ಊಟ. ಬನ್ನಿ ಕೆಳಗೆ ಕರ್ಕೊಂಬಾರದ, ನಿಮ್ಮ ಮಾವ ಅಲ್ಲಿ ವೇಟ್ ಮಾಡತ್ತಾರ. ಅಂದಂಗೆ ನೀವು ಕೂತಿರಲ್ರಿ ಬೆಡ್ಡು, ಆ ಬರೀ ಬೆಡ್ಡು 48,000 ಗೊತ್ತೇನ್ರಿ? ಅದು ಇಂಪೋರ್ಟೆಡ್ಡು, ಇಲ್ಲಿದಲ್ಲ, ಅಮೇರಿಕಾ ದೇಶದಿಂದ ತರ್ಸೀವಿ ನಾವು. ನಿಮ್ಗೆ ಗೊತ್ತೈತೇನ್ರಿ ಅಮೇರಿಕಾ ದೇಶ ಎಲ್ಲ ಐತಂತೇಳಿ? ನಿಮಗೇನು ಗೊತ್ತಿರತ್ತಾ? ಹಾಂ, ಹಳ್ಳಿಯೊಳಗಿರೋರು ದನದ ರೇಟು, ಕೋಳಿ ರೇಟು, ಆಡು ಮೇಕೆ ಎಮ್ಮೆ ಇದ್ರ ರೇಟೆಲ್ಲ ನಿಮ್ಗೆ ಚಲೋ ಗೊತ್ತಿರುತ್ತಲ್ಲ. ಅದೇನೋ ನಿಜ. ನನ್ನ ತಲೆಗೆ ಬುದ್ಧಿಲ್ಲ. ಮೊದಲು ಯಾರ ಹತ್ರ ಹೋಗಿ ಎದರ ರೇಟ್ ಬಗ್ಗೆ ಎಲ್ಲ ಮಾತಾಡ್ತೀನಿ ನೋಡ್ರಿ. ಆಯ್ತಾಯ್ತು, ಬನ್ನಿ. ನಮ್ಮ ಮನೆ ತಿಂಡಿ ಬೆಳ್ಳಿ ತಟ್ಟೆಯೊಳಗೆ ಮಾಡೋಕ್ಕೂ ನೀವು ಅದೃಷ್ಟ ಮಾಡಿರಿ. ಅದೇನೋಪ್ಪ ನಿಮ್ಮ ಮಗಳು ಏನು ಮೋಡಿ ಮಾಡ್ಯಾಳೋ ಏನೋ ಗೊತ್ತಿಲ್ಲ. ಅಬಿ ಅಂತೂ ಫುಲ್ಲು ಕ್ಲೀನ್ ಬೋರ್ಡು. ಕ್ಲೀನ್ ಬೋರ್ಡ್ ಆಗೋದಲ್ದ ಮನೆಗೆ ಕರ್ಕೊಂಡು ಬೇರೆ ಬಂದು ಹೇಂತಿ ಅಂತ ಇಟ್ಕೊಂಡ್ತಾನ. ನೋಡಿರಲ್ಲ ನನ್ನ ಮಗನ್ನ ಹೆಂಗದನ, ಒಳ್ಳೆ ಸಿನಿಮಾ ಹೀರೋ ಇದ್ದಂಗದನ. ನೋಡ್ರಿ, ನಿಮ್ಮ ಮಗಳು ಅದಾಳ, ಒಂದು ಫಿಗರ್ರಾ, ಒಂದು ಕಲರ್ರಾ, ಅಬ್ಬಾ. ಇನ್ನೇನು ಮಾಡೋಕ್ಕಾಗಲ್ಲ. ಅದ ಅನ್ಕೋತಿದ್ದೆ, ಯಾಕೆ ಅವಳು ಯಾವುದೋ ಫಿಗರ್ ಬಗ್ಗೆ ಆಗಲಿ ಅಥವಾ ಅವಳು ಬ್ಯೂಟಿ ಬಗ್ಗೆ ಒಂಚೂರು ಕಾನ್ಷಿಯಸ್ ಇಲ್ಲ ಅಂತ ಹೇಳಿ. ನನಗೆ ಗೊತ್ತಾಯ್ತು ನಿಮ್ಮನ್ನು ನೋಡಿದ್ಮೇಲೆ. ಅವ್ರ ಅವ್ವ ಆಗಿರೋರು ನೀವ ಈ ಲೆವೆಲ್ಗೆ ಅದಿರಿ, ಇನ್ನು ಅವಳಿಗೆ ಎಲ್ಲಿಂದ ಬರುತ್ತೆ ಸೆನ್ಸು? ಯಾವ್ದಕ್ಕೂ ನಿಮ್ಮ ಅವ್ಗ ನಿಮ್ಮ ಅಪ್ಪಗ ಸ್ವಚ್ಛ ಕೈ ಕಾಲು ತೊಳ್ಕೊಂಡು ಬೆಡ್ ಹತ್ತಂತ ಹೇಳು. ಗಲೀಜಾದ್ರ ಸಗಣಿ ಮಾಸ್ನಿ ಹೋಗೋ ಥರ ತೊಳೆಯೋಕ್ಕಿಲ್ಲ ಯಾರು ಕೆಲಸದಾರಿಲ್ಲ. ಗಬ್ಬು ನಾತ, ಮೊದಲು ಸ್ನಾನ ಮಾಡಿಕೊಂಡು ತಿಂಡಿ ತಿನ್ನಕ್ಕೆ ಬಾ ಅಂತ ಹೇಳು. ರಾಧವ ಅವ್ವ ಸುಮ್ಮನೆ ತಂಗಿ, ಏನಾತು ದೊಡ್ಡರೊಂದು ಮಾತಂದ್ರೆ? ಏನು ಮಗಳಿಗೆ ಅತ್ತಿ ಜೊತೆಗೆ ಹೆಂಗೆ ಜಗಳ ಮಾಡಬೇಕು, ಹೆಂಗೆ ಎದುರು ವಾಚಿಸ್ಬೇಕು ಅಂತೇನಾದ್ರು ಹೇಳ್ಕೊಡಕತ್ತೀರಾ ಹೆಂಗೆ? ಛೇ ಅಕ್ಕರ್, ಅಂಥ ಜನ ಅಲ್ರಿ ನಾವು.
ನಾನು ನಮ್ಮ ಮಗಳಿಗೆ ಆ ಥರ ಸಂಸ್ಕಾರನ ಕಳಿಸಿಲ್ಲ. ಓ ಹೌದಾ? ಇನ್ನೆಂಥ ಸಂಸ್ಕಾರ ಕಲಿಸಿರೋ? ಅದ ಬೇರೆ ಶ್ರೀಮಂತ ಹುಡುಗನ್ ನೋಡಿ ಪಟಾಯಿಸ್ಕೊಂಡು ಓಡೋಗಿ ಮದುವೆ ಆಗಿ ತಂದೆ ತಾಯಿಗೆ ಮೋಸ ಮಾಡೋದಲ್ದ ಬಂದು ಗಂಡನ ಮನೆಯಾಗ ಅತ್ತಿಗೆ ದರ್ಬಾರ್ ಮಾಡಿ ಜೀವನ ಮಾಡೋಂತ ಕಲ್ಸ್ಕೊಟ್ಟಿರಾ? ಅಂಥ ಸಂಸ್ಕಾರ ಕಲ್ಸ್ಕೊಟ್ಟಿರೇನ್ರಿ ನೀವು? ಊರಿ ಅತ್ಯಾರ, ನಮ್ಮ ಅಪ್ಪ ಅವ ನಂಗೆ ಒಳ್ಳೇದು ಸಂಸ್ಕಾರ ಒಳ್ಳೇದಷ್ಟ ಹೇಳ್ಕೊಟ್ಟಾರ. ನಿಮ್ಮ ಥರ ಮನೆಗೆ ಬಂದಿರೋ ಅತಿಥಿಗಳಿಗೆ ಬಾಯಿ ಬಂದಂಗೆ ಮಾತಾಡಿ ಅವಮಾನ ಮಾಡೋದು ಹೆಂಗಂತ ನಮ್ಮ ಮನ್ಯಾಗ ಹೇಳ್ಕೊಟ್ಟಿಲ್ರಿ. ಬಹುಶಃ ಯಾರು ಹೇಳ್ಕೊಟ್ಟಿರ್ತಾರೋ ಅವರು ಬಾಯಿಗೆ ಏನು ಬರುತ್ತೋ ಅದನ್ನು ಮಾತಾಡ್ತಾರೆ ಬಿಡಿ. ಅವ್ವ ಯಾಕೆ ಕೊಡ್ದಿ? ಇದನ್ನ ಹೇಳ್ಕೊಟ್ಟಿನಲ್ಲೇ ರಾದಿ ನಾನು ನಿನಗೆ. ದೊಡ್ಡರು ಸಣ್ಣರಿಲ್ಲ ನಾ ಕಬ್ರಿಗೇಡಿ, ಹಳೆ ಕಬ್ರಿಗೇಡಿ. ಏನು ಬಾಯಿ ಬಂದಂಗೆ ಮಾತಾಡ್ತೀನಿ ನೀನು? ನಾಚಿಕೆ ಆಗೋದಿಲ್ಲ ನಿನಗೆ? ನೋಡ, ಯೋಗ್ಯತೆ ಇರಬೇಕು, ಮಾತಾಡೋರ್ಗೂ ಯೋಗ್ಯತೆ ಇರಬೇಕು, ಮಾತಾಡ್ಸ್ಕೊಳಕ್ಕೂ ಯೋಗ್ಯತೆ ಇರಬೇಕು. ನಿನಗೇನು ಯೋಗ್ಯತೆ ಐತಿ? ಅವ್ವ ಅದು ನಿಮ್ಗ ಅವ್ರ ಬಾಯಿ ಬಂದಂಗೆ ಮಾತಾಡಿದ್ರಲ್ಲವ್ವ, ನಾ ಕೇಳಿಸ್ಕೊಂಡು ಹೆಂಗಿರ್ಲಿ ಬೇ, ನೀನೇ ಹೇಳು. ಏನಿನ ಹಳೆ ಕಬ್ರಿಗೇಡಿ ವೈದ? ನನಗೇನ್ರಿ ಎಲ್ಲರ ಹತ್ತಿದ್ದಾನದು? ನನಗೆ ಅಂದಾರ ಅಂತಂದ್ರೆ ಎಲ್ಲರ ನಾಡ್ತು ರಕ್ತ ಬಂತನ ಚುಚ್ಚಿ? ಎಂತ ಕಬ್ರಿಗೇಡಿದೀಯ ನೀನು? ನೋಡ, ನನಗೇನು ಹತ್ತದಲ್ಲ. ಎದಕ್ಕೆ ಹತ್ಬೇಕು? ನೋಡು, ನಾನಂತರೂ ನಿನಗೆ ಅಂಥ ಸಂಸ್ಕಾರ ನಾನು ಕಲಿಸ್ಕೊಟ್ಟಿಲ್ಲ, ನಿಮ್ಮ ಅಪ್ಪನೂ ಕಲಿಸ್ಕೊಟ್ಟಿಲ್ಲ. ಹೌದು, ಎಲ್ಲರೂ ವಯಸ್ಸಿನಾಗ ತಪ್ಪು ಮಾಡ್ಯಾರ. ನೀ ತಪ್ಪು ಮಾಡಿ ಅಂತೇಳಿ ಹೇಳಿವಿ ನಾವು. ಒಂದು ಹುಡುಗನ ಲವ್ ಮಾಡಿದಿ, ಅವನ ಜೊತೆ ಮದುವೆ ಆಗಿ ಚಂದಾಗ ಬಾಳೆ ಮಾಡ್ಕೊಂಡು ಹೊಂಟಿದ್ದಿ. ಇದು ತಪ್ಪಲ್ಲ ನನ್ನ ಮಗಳ. ಆದ್ರೆ ಮದುವೆ ಆದ ಮ್ಯಾಗ ಯಾವ್ದಾ ಕಾರಣಕ್ಕೂ ಗಂಡನ ಬಿಟ್ಟು ಹಗ್ಲ ಮುಗ್ಲ ತವ್ರ ಮನೆಗೆ ಬಂದು ಕುಂದಿರ್ತಿಯಲ್ಲ, ಅದು ತಪ್ಪು. ಮದುವೆ ಆಗೈತವ ನೋಡು, ಎಷ್ಟಾಗಲಿ ಅವ್ರು ನಿಮ್ಮ ಅತ್ತಿಯಾರು. ಏನು ಬಾಯಿ ಬರ್ತದ ಮಾತಾಡ್ಬಾರ್ದಂಗಿ? ಏನು ನೋಡಿ ಮಾಡಿ ಚಂದಾಗ ಮಾತಾಡ್ಬೇಕು. ನಾವು ಯಾರು ಇರಲ್ಲಲ್ಲ, ಅವಾಗ ಮಾತಾಡ್ಬೇಕು ನಿಮ್ಮ ಅತ್ತಿಗೆ. ಏನ್ರಿ ನೀವು ಏನ್ರಿ ಹೇಳ್ಕೊಡ್ತಿದ್ದೀರಿ ನಿಮ್ಮ ಮಗಳಿಗೆ? ಅಂದ್ರೆ ನೀವ್ಯಾರು ಇಲ್ಲದೆ ಇರುವಾಗ ಸಪ್ರೇಟಾಗಿ ನನ್ನ ಜೊತೆ ಜಗಳ ಮಾಡೋ ಅಂತ ಹೇಳ್ಕೊಡ್ತೀರಾ ನೀವು? ಬಹುಶಃ ನಿಮಗೆ ಮಳೆ ಸೌಂಡ್ ಕೇಳಿಸುತ್ತೆ ಅನ್ಸುತ್ತಾ? ಕೇಳುತ್ರಿ, ಕೇಳಿಸ್ಕೊಳ್ರಿ. ನಂಗೆ ಇತ್ತೀಚೆಗೆ ನೈಟ್ ಮಾತ್ರ ನಾವು ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗ್ತಾ ಇರೋದು. ಯಾಕಂದ್ರೆ ಆಗಸ್ಟ್ 15 ಮತ್ತು ರಾಖಿ ಹಬ್ಬ ಇವೆಲ್ಲ ಸಾಲ ಹಬ್ಬ ಇರೋದ್ರಿಂದ ನಾನು ಅಂಗಡಿ ಒಳಗೆ ಒಂದು ಸ್ವಲ್ಪ ಬ್ಯುಸಿ ಇರ್ತೀನಿ, ನಂಗೆ ಮಾಡೋಕ್ಕಾಗಲ್ಲ ಅಂಗಡಿ ಒಳಗೆ ವಿಡಿಯೋ. ಹಂಗಾಗಿ ಮನೆಗೆ ಬಂದಮೇಲೆ ರಾತ್ರಿನೇ ಮಾಡೋದು ನಾನು. ರಾತ್ರಿ ಹೊತ್ತಿನಾಗ ಇಷ್ಟು ದಿನ ಒಂಚೂರು ಮಳೆ ಇರಲಿಲ್ಲ. ಇಷ್ಟು ಬಿಸಿಲಿತ್ತಂದ್ರೆ 4 ದಿನ ಆಯಿತು, ಭಾಳ ಬಿಸಿಲಿತ್ತು. ನಾ ಕೇಳ್ತಿದ್ದೆ, ಅಲ್ಲಿ ಹುಬ್ಳ್ಯಾಗ ಅಷ್ಟು ಮಳೆ ಐತಿ, ಕೊಪ್ಪಳದಾಗ ಏನಾಗಿಲ್ಲ, ಆಲ್ಮೋಸ್ಟ್ ಕೊಪ್ಪಳದಾಗ ಎಲ್ಲೂ ಮಳೆ ಆಗಿಲ್ಲ. ಹುಬ್ಬಳ್ಳಿ ಆ ಕಡೆಗೆ, ಆಮೇಲೆ ಹುನಗುಂದು ಬಾಗಲಕೋಟೆ ಅಲ್ಲೆಲ್ಲ ಮಳೆ ಆಗೈತಿ ಅಂತಿದ್ರು. ನಮ್ಮೂರೊಳಗೆ ನಿಜ ಮಳೆ ಆಗಿರಲಿಲ್ಲ. ಆದ್ರೂ ಸ್ವಲ್ಪ ಜಿಟಿ ಅಂತ ಒಂದು 10 ನಿಮಿಷ ಆಗಿ ಹೋಗ್ಬಿಡೋದು. ಇವತ್ತು ಮಾತ್ರ ಈ ಮಳೆ ಇಷ್ಟು ಸಖತ್ ಬರಾಕತ್ತೈತೆ ಅಂದ್ರೆ ಭಾಳ ಉಮೂರು ಐತೆ, ಅಂದ್ರೆ ಹ್ಯೂಮಿಡಿಟಿ ಜಾಸ್ತಿ ಐತಿ. ಮಳೆ ಇನ್ನೂ ಬರುತ್ತಂತ ಫೀಲ್ ಐತಿ. ನೋಡೋಣ. ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ರೀ.